ಇಲ್ಲಿಗೆ ಬೆಳ್ಳಂಬೆಳಗ್ಗೆ ಜನರು ರಸ್ತೆಗಿಳಿಯುವ ಮುನ್ನವೇ ಖಾಕಿ ಪಡೆ ಫೀಲ್ಡ್ಗೆ ಎಂಟ್ರಿ ಕೊಟ್ಟಿದ್ದು ರಸ್ತೆಯೆಲ್ಲ ರಕ್ತಸಿಕ್ತವಾಗಿದೆ. ರಸ್ತೆಯ ತುಂಬ ಬಿದ್ದಿರುವ ರಕ್ತದ ಕಲೆಗಳು ನಡೆದ ಘಟನೆ ಬಗ್ಗೆ ಹಿರಿಯ ಅಧಿಕಾರಿಗಳಿಗೆ ವಿವರಿಸುತ್ತಿದ್ರೆ ಎತ್ತ ಊರಿಗೆ ಅಂತ ಬಂದವನು ನಡು ರಸ್ತೆಯಲ್ಲೇ ಬೀದಿ ಹೆಣವಾಗಿ ಬಿದ್ದು ಶವಾಗಾರ ಸೇರಿದ್ದಾನೆ. ಹೌದು, ಅಂದಹಾಗೆ ಇಲ್ಲಿ ರಸ್ತೆಯೆಲ್ಲ ರಕ್ತಸಿಕ್ತವಾಗಲು ಮತ್ತು ಶವಾಗಾರದ ಮುಂದೆ ಕುಟುಂಬಸ್ಥರು ರೋಧಿಸಲು ಕಾರಣ ಅದೊಂದು ಕೊಲೆ. ಹೌದು, ಕೊಲೆಯಾದವನ ಹೆಸರು ರಘು ಅಲಿಯಾಸ್ ಬುಲೆಟ್ ರಘು ಅಂತ. ಈ ಕೊಲೆಯಾಗಿರೋದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ಹೊರವಲಯದ ಬಾಶೆಟ್ಟಿಹಳ್ಳಿಯಲ್ಲಿ. ಅಂದಹಾಗೆ ಕಳೆದ ರಾತ್ರಿ ರಘು ಅಲಿಯಾಸ್ ಬುಲೆಟ್ ರಘು ಅನ್ನೋನು ಈತ ತನ್ನ ಹಳೆಯ ಸ್ನೇಹಿತರು 4-5 ಜನರ ಜೊತೆ ಪಾರ್ಟಿ ಮಾಡೋದಕ್ಕೆ ಅಂತ ಹೋಗಿದ್ದು ಸ್ನೇಹಿತರ ಜೊತೆಗೂಡಿ ಎಣ್ಣೆ ಹೊಡೆದಿದ್ದಾರೆ. ಎಣ್ಣೆ ನಶೆ ಏರ್ತಿದ್ದಂತೆ ಸ್ನೇಹಿತರ ನಡುವೆ ಯಾವುದೋ ವಿಚಾರಕ್ಕೆ ಕಲಹ ಶುರುವಾಗಿ ಗಲಾಟೆಯಾಗಿದೆ. ನೋಡ್ತಿದ್ದಂತೆ ಗಲಾಟೆ ವಿಕೋಪಕ್ಕೆ ತಿರುಗಿದ್ದು ಗಲಾಟೆಯಲ್ಲಿ ರಘು ಮೇಲೆ 4-5 ಜನ ಸ್ನೇಹಿತರು ಮುಗಿಬಿದ್ದು ಹಲ್ಲೆ ನಡೆಸಿದ್ದು ನಂತರ ಪಕ್ಕದಲ್ಲೇ ಇದ್ದ ಸಿಮೆಂಟ್ ಇಟ್ಟಿಗೆಯನ್ನು ತಲೆ ಮೇಲೆ ಎತ್ತಿ ಹಾಕಿ ಬರ್ಬರವಾಗಿ ಕೊಲೆ ಮಾಡಿದ್ದಾರೆ. ಅಸಲಿಗೆ ಕೊಲೆಯಾದ ರಘು ಕಳೆದ 7 ವರ್ಷಗಳಿಂದ ಬೆಳಗಾವಿ ಮೂಲದ ಯುವತಿಯನ್ನು ಪ್ರೀತಿಸಿ ಮದುವೆಯಾಗಿದ್ದು ಬೆಳಗಾವಿಯಲ್ಲೇ ಹೋಟೆಲ್ ಮಾಡಿಕೊಂಡು ಅಲ್ಲೇ ಜೀವನ ಕಟ್ಟಿಕೊಂಡಿದ್ದ. ಜೊತೆಗೆ ಕಳೆದೊಂದು ವಾರದಿಂದಷ್ಟೇ ಊರಿಗೆ ಅಂತ ಬಂದವನು ನಿನ್ನೆ ಸ್ನೇಹಿತರ ಜೊತೆ ಪಾರ್ಟಿ ಮಾಡಿಕೊಂಡು ವಾಪಸ್ ಬೆಳಗಾಂಗೆ ಹೋಗುವ ಪ್ಲಾನ್ ಮಾಡಿಕೊಂಡಿದ್ದ. ಆದರೆ ಅಷ್ಟರಲ್ಲೇ ಕೊಲೆಯಾಗಿ ಹೋಗಿದ್ದು ಕೊಲೆ ವಿಚಾರ ತಿಳಿದು ಕುಟುಂಬಸ್ಥರು ಸಹ ಶಾಕ್ ಆಗಿದ್ದಾರೆ. ಇನ್ನು 2013ರಲ್ಲಿ ಸಣ್ಣ ವಿಚಾರಕ್ಕೆ ಕೊಲೆಯಾದ ರಘು ಮತ್ತು ಸ್ನೇಹಿತ ಗೌತಮ್ಗೆ ಗಲಾಟೆಯಾಗಿ ರಘು ಚಾಕು ಎದ್ದಿದ್ದ ಪ್ರಕರಣ ಸಂಬಂಧ ಕೇಸ್ ದಾಖಲಾಗಿತ್ತಂತೆ. ಇದೇ ವಿಚಾರವಾಗಿಯೇ ಗೌತಮ್ ರಘುನನ್ನ ಕಳೆದ ರಾತ್ರಿ ಕರೆಸಿಕೊಂಡು ಕೊಲೆ ಮಾಡಿರುವ ಶಂಕೆಯನ್ನ ಮೃತ ರಘು ಸಹೋದರಿ ವ್ಯಕ್ತಪಡಿಸಿದ್ದಾರೆ. ಒಟ್ನಲ್ಲಿ ಹಳೆಯ ಸಹವಾಸ ಬೇಡ ಅಂತ ಪ್ರೀತಿಸಿ ಮದುವೆ ಆದವಳ ಜೊತೆ ಬೆಳಗಾವಿಯಲ್ಲಿ ಸೆಟ್ಲ್ ಆಗಿದ್ದ ರಘು ದೊಡ್ಡಬಳ್ಳಾಪುರಕ್ಕೆ ಬಂದು ಈಗ ಹಳೆಯ ಸ್ನೇಹಿತರ ಜೊತೆ ಸೇರಿ ಮದ್ಯಪಾನ ಮಾಡಲು ಹೋಗಿ ಹೆಣವಾಗಿ ಹೋಗಿದ್ದಾನೆ. ಇನ್ನು ದೊಡ್ಡಬಳ್ಳಾಪುರ ಗ್ರಾಮಾಂತರ ಠಾಣೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರೆಸಿದ್ದು ಪೊಲೀಸರ ತನಿಖೆಯ ನಂತರವಷ್ಟೇ ಕೊಲೆ ಹಿಂದಿನ ನಿಖರ ಸತ್ಯ ಬೆಳಕಿಗೆ ಬರಲಿದೆ. ಈ ಮರ್ಡರ್ ಆಗಿರುವಂಥದ್ದು ರಘು ಅಂತ ದೊಡ್ಡಬಳ್ಳಾಪುರ ನಗರ ತ್ಯಾಗರಾಜ ಕಾಲೋನಿಯಲ್ಲಿದ್ದಾರೆ. 38 ವರ್ಷ. ಕಳೆದ 6-7 ವರ್ಷದಿಂದ ಬೆಳಗಾಮಲ್ಲಿ ಒಂದು ಖಾನಾವಳಿ ಹೋಟೆಲ್ ಇಟ್ಕೊಂಡು ಅಲ್ಲೇ ಒಂದು ಹುಡುಗಿನ ಲವ್ ಮಾಡಿ ಮದುವೆ ಮಾಡ್ಕೊಂಡು ಅಲ್ಲೇ ವಾಸ ಇದ್ದಾನೆ. ಒಂದು ವಾರದ ಹಿಂದೆ ಬಂದಿದ್ದಾನೆ ಅಂತ ಮಾಹಿತಿ ಇದೆ. ಈ ಹಿಂದೆ ಒಂದಿಬ್ಬರ ಜೊತೆ ಗಲಾಟೆ ಮಾಡಿಕೊಂಡು ಒಂದು ಕೇಸಲ್ಲಿ ಕೌಂಟ್ರಾಗಿ ಅವ್ರನ್ನ ಕಾಂಪ್ರಮೈಸ್ ಮಾಡ್ಕೊಂಡಿದ್ರಂತೆ. ನಿನ್ನೆ ಸಾಯಂಕಾಲ ಒಂದು 6 ಗಂಟೆಗೆ ಅವ್ರ ತಾಯಿಗೆ ನಾನು ಹೊರಗಡೆ ಫ್ರೆಂಡ್ಸ್ ಜೊತೆ ಹೋಗಿ ಬರ್ತೀನಿ ಅಂತ ಹೇಳಿ ಬಂದಿದ್ದಾನೆ. ಅವ್ರ ಜೊತೆಯಲ್ಲಿದ್ದಂಥ ಫ್ರೆಂಡ್ಸೂ ಅವರು ಯಾರು ಈಗ ಕಂಡು ಬರ್ತಾ ಇಲ್ಲ. ಅದ್ರ ಮೇಲೆ ತನಿಖೆ ನಡೀತಾ ಇದೆ. ಆ ಡೀಟೇಲ್ಸು ಅವ್ರು ಸಿಕ್ಕಿದ ನಂತರ ಗೊತ್ತಾಗಿದೆ. ಯಾವ ರೀತಿ ಮರ್ಡರ್ ಮಾಡಿದ್ದಾರೆ ಸರ್? ಅವರು ತಿವಿದು ಮಾಡಿದ್ದಾರೆ, ಕಲ್ಲೊಂದು ಎತ್ತಾಕಿದ್ದಾರೆ. ಆಲ್ಕೋಹಾಲಿಕ್ ಡ್ರಂಕನ್ ಸ್ಟೇಜಲ್ಲಿ ಕಂಪ್ಲೀಟ್ ಜಾಸ್ತಿ ಕೂದಿದ್ದಾರೆ. ತಲೆ ಮೇಲೆ ಕಲ್ಲು ಎತ್ತಾಕಿದ್ದಾರೆ. ಅದು ಅವ್ರ ಫ್ರೆಂಡ್ಸ್ ಸಿಕ್ಕಿದ ಮೇಲೆ ತನಿಖಾಂಶ ಗೊತ್ತಾಗ್ತದೆ. ಮೇಲ್ನೋಟಕ್ಕೆ ಸ್ಥಳೀಯ ಫ್ರೆಂಡ್ಸೇ ಮಾಡಿರೋದಾ ಇಲ್ಲ ಬೇರೆ? ಅದು ಮೇಲ್ನೋಟಕ್ಕೆ ಹಂಗೆ ಕಾಣಿಸ್ತಾ ಇದೆ. ಅವ್ರನ್ನ ಈಗಾಗಲೇ ತಂಡ ರಚನೆ ಮಾಡಿದ್ವಿ. ಪತ್ತೆ ಆದ ತಕ್ಷಣ ಗೊತ್ತಾಗ್ತದೆ, ತನಿಖೆ ಮುಂದುವರೆದಿದೆ. ಈತನ ಹಿನ್ನೆಲೆ ಏನಾದ್ರು ರೌಡಿ ಶೀಟರ್ ಏನಾದ್ರು ಇತ್ತ? ರೌಡಿ ಶೀಟ್ ಏನೇ ಇಲ್ಲ, ಸಣ್ಣ ಒಂದು ಘಟನೆ, ಒಂದು ಸಿಂಪಲ್ ಹರ್ಟ್ ಕೇಸ್ ಒಂದು ಆಗಿತ್ತು. ಈಗ ಯಾವುದೋ ಆ್ಯಕ್ಟಿವಿಟಿ ಇರಲಿಲ್ಲ ಕಳೆದ 10 ವರ್ಷದಿಂದ ಅಂತ ಹೇಳ್ತಿದ್ದಾರೆ. ಚೆಕ್ ಮಾಡಿ. ಥ್ಯಾಂಕ್ ಯು.